ನಮ್ಮ ಬೆಳಗಾವಿ ಮಂದಿಗೆ ಖುಷಿ ಸುದ್ದಿ. ನಿಮಗೆ ಬೆಳಗಾವಿ ಟು ಬೆಂಗಳೂರು ವಿತ್ ಫುಡ್ ನಿಮ್ಗೆ ಎಷ್ಟಾಗ್ತದೆ ಅಂತಂದ್ರೆ ಇದ್ರ ಟೋಟಲ್ ಕಾಸ್ಟಿಂಗ್ ಎಷ್ಟು, ಟೈಮಿಂಗ್ ಏನೇನದ, ಯಾವ್ಯಾವ ಹಾಲ್ಟ್ಗಳು ಅದಾವ ಸೆಂಟರ್ನಾಗ ನಿಮ್ಗೆ ಹೇಳ್ಬೇಕಂದ್ರೆ ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ಸವಾಲಾಗಿ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ಬಸ್ ಜರ್ನಿ ಅಲ್ಲಿ ಟ್ರೈನ್ ಜರ್ನಿ ಏನು ಮಾಡ್ತಾ ಇಲ್ಲ. ಸೊ ಈ ವಿಡಿಯೋನಾಗ ನಿಮಗೆ ಫುಲ್ ವಿಡಿಯೋ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಏನಂತಂದ್ರೆ ನಿಮಗೆ ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ. ನಮ್ಮ ಬೆಳಗಾವಿ ಮಂದಿಗೆ ಖುಷಿ ಸುದ್ದಿ. ಎಷ್ಟೋ ದಿನದಿಂದ ರಿಕ್ವೆಸ್ಟ್ ಇತ್ತು ಬೆಳಗಾವಿ ಟು ಬೆಂಗಳೂರು ಒಂದೇ ಭಾರತ್ ಕೊಡಿ ಅಂತ. ಫೈನಲಿ ಆ ಡೇ ಬಂದೇ ಬಿಡ್ತು. ಇವತ್ತು ಅಂದ್ರೆ 10ನೇ ಆಗಸ್ಟ್ 2025 ಸಂಡೇ 11 ಗಂಟೆಗೆ ಏನದಂದ್ರ KSR ಬೆಂಗಳೂರಿಂದ ಬೆಳಗಾವಿವರೆಗೆ ಏನಂತಂದ್ರ ಒಂದೇ ಭಾರತ್ ಇನಾಗ್ರೇಷನ್ ಮಾಡ್ತದ PM ನರೇಂದ್ರ ಮೋದಿ ಅವರು. ಇದು ಬೇಸಿಕಲಿ ಹೇಳ್ಬೇಕಂದ್ರ ಬೆಳಗಾವಿಯಿಂದಾನೇ ಸ್ಟಾರ್ಟ್ ಆಗ್ತದ. ಬಟ್ ಇದು ಇನಾಗ್ರೇಷನ್ ದಿನ ಸಲಕ್ಕೆ ಏನಂದ್ರ KSR ಇಂದ ಬೆಂಗಳೂರಿಂದ ಏನ್ ಮಾಡ್ತದ್ರ ಇನಾಗ್ರೇಟ್ ಮಾಡ್ತಾ ಇದಾರ. ಈ ವಿಡಿಯೋ ನಿಮ್ಗೆ ಏನೇನ್ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತಂದ್ರ ಇದ್ರ ಟೋಟಲ್ ಕಾಸ್ಟಿಂಗ್ ಎಷ್ಟು, ಅಂದ್ರೆ ಪ್ರೈಸ್ ಎಷ್ಟು ಆಗ್ತದ, ಟೈಮಿಂಗ್ ಏನೇನದ, ಟೈಮಿಂಗ್ ಅದಾವ, ಯಾವ್ಯಾವ ಸ್ಟಾಪ್ ಗಳು ಕೊಡ್ತಾನ, ಅಂದ್ರೆ ಯಾವ್ಯಾವ ಹಾಲ್ಟ್ಗಳು ಅದಾವ ಸೆಂಟರ್ನಾಗ ನಿಮ್ಗೆ ಹೇಳ್ಬೇಕಂದ್ರ, ಮತ್ತೆ ಇದಕ್ಕೆ ಜರ್ನಿ ಅವರ್ ಎಷ್ಟಾಗ್ತದ, ಕಿಲೋಮೀಟರ್ ಎಷ್ಟಾಗ್ತದ ಅಂತಂದ್ರ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿ ಈ ವಿಡಿಯೋ ಕೊನೆವರೆಗೂ ನೋಡಿ. ಬರ್ರಿ ಫಸ್ಟ್ ಇದ್ರ ಟೈಮಿಂಗ್ ಬಗ್ಗೆ ಮಾತಾಡ್ರಿ. ಟೈಮಿಂಗ್ ಏನಂತಂದ್ರೆ ಬೆಳಗಾವಿಯಿಂದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಡ್ರಿ. ಅರ್ಲಿ ಮಾರ್ನಿಂಗ್ 5:20 ಅಂದ್ರೆ ಡಿಪಾರ್ಟ್ ಆಯ್ತು ಅಂದ್ರೆ ಬೆಳಗಾವಿಯಿಂದ ನಾವು ಫಸ್ಟ್ ರೀಚ್ ಆಗ್ತೀವಿ ಅಂತಂದ್ರೆ ಧಾರವಾಡಗ. ಅದು ಎಲ್ಲಿ ಅಂತಂದ್ರೆ 7:08 ರೀಚ್ ಮಾಡ್ತಾನ. ಹುಬ್ಬಳ್ಳಿಗೆ ಹೋಗ್ತೀವಿ 7:30. ಆಮೇಲೆ ಹೋಗ್ತೀವಿ ಹಾವೇರಿಗೆ 8:35 ಹೋಗ್ತೀವಿ. ದಾವಣಗೆರೆಗೆ 9:25 ಹೋಗ್ತೀವಿ. ತುಮಕೂರ್ಗೆ 12:15 ಹೋಗ್ತೀವಿ. ಯಶವಂತಪುರ್ 1:03. ಆಮೇಲೆ ಫೈನಲ್ ಡೆಸ್ಟಿನೇಷನ್ ಹೋಗ್ತೀವಿ ನಾವು 1:50. ಸೊ ಇದ್ರದ್ದು ಟೋಟಲ್ ಸ್ಟಾಪ್ ಗಳ ಬಗ್ಗೆ ಹೇಳ್ಬೇಕಂದ್ರೆ ಹಾಲ್ಟ್ಗಳು ಎಷ್ಟು ಅದ ಇದ್ರದ್ದು ಹೇಳ್ಬೇಕಂದ್ರೆ ಟೋಟಲ್ 6 ಹಾಲ್ಟ್ಗಳು ಅದಾವ. ಬೆಳಗಾವಿ ಮತ್ತೆ ನಾವು ಬೆಂಗಳೂರು ಬಿಟ್ರೆ ಫಸ್ಟ್ ಬೆಳಗಾವಿಯಿಂದ ಡಿಪಾರ್ಟ್ ಆದ್ರೆ ಹುಬ್ಬಳ್ಳಿ ಹೋಗ್ತೀವಿ. ಬೆಳಗಾವಿಯಿಂದ ಡಿಪಾರ್ಟ್ ಆಯ್ತು ಅಂತ ತಗೊಳ್ಳಿ ಧಾರವಾಡ ಹೋಗ್ತದ. ಧಾರವಾಡ ಆದ್ಮೇಲೆ ಹುಬ್ಬಳ್ಳಿ ಆದ್ಮೇಲೆ ಹಾವೇರಿ ಆದ್ಮೇಲೆ ದಾವಣಗೆರೆ ಆದ್ಮೇಲೆ ತುಮಕೂರು, ಯಶವಂತಪುರ, KSR ಬೆಂಗಳೂರು. ಸೊ ಇದ್ರದ್ದು ಟೋಟಲ್ ಇಷ್ಟು ಸ್ಟಾಪ್ ಗಳು ಅದಾವ. ಸೇಮ್ ಡೇ ಏನ್ ಮಾಡ್ತಾನ ಅಂದ್ರೆ ರಿಟರ್ನ್ ಆಗ್ತಾನ. ಒಂದು ಹಾಫ್ ಆನ್ ಅವರ್ ಟ್ರೈನ್ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಫುಡ್ ಆನ್ ಬೋರ್ಡ್ ಮಾಡಿ ಮತ್ತೆ 2:20 ಅಲ್ಲಿಂದ ಟ್ರೈನ್ ಡಿಪಾರ್ಟ್ ಆಯ್ತದ KSR ಬೆಂಗಳೂರಿಂದ. ಸೊ ಅದು ಕೂಡ ಹೇಳ್ಬೇಕಂದ್ರ ಯಶವಂತಪುರ ರೀಚ್ ಮಾಡ್ತಾನ 2:28. ತುಮಕೂರು 3:03. ದಾವಣಗೆರೆ 5:48. ಹಾವೇರಿಗೆ 6:48. ಹುಬ್ಬಳ್ಳಿಗೆ 8 ಗಂಟೆಗೆ ರೀಚ್ ಮಾಡ್ತಾನ. ದಾವಣಗೆರೆಗೆ 8:25 ರೀಚ್ ಮಾಡ್ತಾನ. ಲಾಸ್ಟ್ ಡೆಸ್ಟಿನೇಷನ್ ನಾವು ನೈಟ್ ಹೋಗ್ತೀವಿ ಬೆಳಗಾವಿಗೆ 10:40 ಎಲ್ಲಿ ಹೋಗ್ತೀವಿ ಅಂತಂದ್ರೆ ಬೆಳಗ್ಗೆ ರೀಚ್ ಆಗ್ತೀವಿ. ಬರೀ ಇದ್ರದ್ದು ಪ್ರೈಸ್ ಬಗ್ಗೆ ಮಾತಾಡೋಣ. ಪ್ರೈಸ್ ಬಗ್ಗೆ ನಿಮ್ಗೆ ಗೊತ್ತು, ಚೇರ್ ಕಾರ್ ಇರುತ್ತೆ ಮತ್ತೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಇರುತ್ತೆ. ಸ್ವಲ್ಪ ಇದರಲ್ಲಿ ಡಿಫ್ರೆನ್ಸ್ ಇರುತ್ತೆ. ವಿತ್ ಫುಡ್ ಹೇಳ್ತೀನಿ, ವಿತೌಟ್ ಫುಡ್ ಕೂಡ ಇದು ಪ್ರೈಸ್ ಬಗ್ಗೆ ಹೇಳ್ತೀನಿ ನೋಡ್ರಿ. ನಿಮ್ಗೆ ಬೆಳಗಾವಿ ಟು ಬೆಂಗಳೂರು ವಿತ್ ಫುಡ್ ನಿಮ್ಗೆ ಎಷ್ಟಾಗ್ತದೆ ಅಂತಂದ್ರೆ 1,630 ಏನಾಗ್ತದೆ ಅಂತಂದ್ರೆ ವಿತ್ ಫುಡ್. ನೀವು ವಿತೌಟ್ ಫುಡ್ ಮಾಡತ್ತಿದ್ರೆ ಚೇರ್ ಕಾರ್ ಅಲ್ಲಿ 1,309 ರೂಪೀಸ್ ಆಗ್ತದ ವಿತೌಟ್ ಫುಡ್. ನಿಮ್ಗೆ ಅದೇ ಸೇಮ್ ಆಸ್ ಇಟ್ ಈಸ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ನಾಗ ನಿಮ್ಗೆ 2,578 ರೂಪೀಸ್ ಏನಾಗ್ತಂದ್ರೆ ವಿತೌಟ್ ಫುಡ್. ವಿತ್ ಫುಡ್ ಹೇಳ್ಬೇಕಂದ್ರೆ 2,955 ರೂಪೀಸ್ ಏನಾಗ್ತಂದ್ರೆ ವಿತ್ ಫುಡ್. ಪ್ರೈಸ್ ಈ ರೀತಿ ಅದ. ಬಟ್ ಇದ್ರ ಕಿಲೋಮೀಟರ್ ಬಗ್ಗೆ ಹೇಳ್ಬೇಕಂತ ತಿಳ್ಕೊಡ್ರಿ. ಬೆಳಗಾವಿ ಟು ಬೆಂಗಳೂರು ಕಿಲೋಮೀಟರ್ ಅಂದ್ರೆ 611 ಕಿಲೋಮೀಟರ್ ಆಗ್ತದ. ಇದು ಜರ್ನಿನ ಕವರ್ ಮಾಡಕ ಟೈಮಿಂಗ್ ತಗೋತಾನ ಆಲ್ಮೋಸ್ಟ್ 8 hours 20 minutes ತಗೋತಾನ ಈ ಜರ್ನಿನ ಕಂಪ್ಲೀಟ್ ಮಾಡಕ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡ್ರಿ. 2-3 ವಿಡಿಯೋಸ್ ನೋಡ್ರಿ. ಟ್ರೈನ್ ಮತ್ತೆ ಬಸ್ ವ್ಲಾಗ್ ಅಪ್ಲೋಡ್ ಮಾಡಿದೀನಿ. ಇಷ್ಟ ಆದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ. ಸೊ ವ್ಲಾಗ್ ನ ಇಲ್ಲೇ ಏನ್ ಮಾಡ್ತೀನಿ. ಟಾಟಾ, ಬೈ ಬೈ.